ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್ ಯೂಟ್ಯೂಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ, ಅವರಿಗೆ ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಮಾಡ್ತಿರೋ ಅದು ಬೇರೆಯವರ ಕಂಪ್ನಿ ಸಲುವಾಗಿ, ನಿಮ್ಮ ಸಲುವಾಗಲ್ಲ. ಅದು ನಾನು ಕೇಳ್ತಾ ಇದ್ರು, ಯಾವ ಥರ ನೀವು ವಿಡಿಯೋಗೆ ವಾಯ್ಸ್ ಕೊಡ್ತೀರಾ, ಯಾವ ಮೈಕ್ ಯೂಸ್ ಮಾಡಿ. ನನ್ನ ಒಂದು ಕಿರು ಪರಿಚಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಕರ್ನಾಟಕದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆ, ಅಂದರೆ ಸುಮ್ಮನೆ ಕಷ್ಟಪಡೋದು ಜಾಸ್ತಿ, ಮ್ಯಾಥ್ಸು ಫಿಸಿಕ್ಸು ಕಷ್ಟ ಅಂತ ಹೇಳಿ CBSED ತೊಗೊಬಿಟ್ಟೆ. ಮಾಸ್ಟರ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು. ಸುಮ್ಮನೆ ಇದ್ಬಿಡಿ, ಡಿಸ್ಕ್ರೇಜ್ ಮಾಡಬಾರ್ದು, ಸುಮ್ಮನೆ ಅವರನ್ನು ತುಳಿಬಾರ್ದು, ಏನೇನೋ ಹೇಳಬಾರ್ದು, ಅವರಿಗೂ ಕೂಡ ಬೇಜಾರಾಗುತ್ತೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾನು ನಿಮ್ಮ ಸ್ಫೂರ್ತಿ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಅದಕ್ಕೆಲ್ಲ ಕಾರಣ ನನ್ನ ಸಬ್ಸ್ಕ್ರೈಬರ್ಸ್. ಒಂದೊಂದು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬಾ ಇಂಪಾರ್ಟೆಂಟ್. ದಿನ ಚೆಕ್ ಮಾಡ್ತಿದ್ದೆ ಎಷ್ಟಾಗಿದೆ ಅಂತ. ಫೈನಲಿ ಹಾರ್ಡ್ ವರ್ಕ್ಗಳ ನಂತರ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ಅದಕ್ಕೆಲ್ಲ ಕಾರಣ ಆದಂತಹ ನನ್ನ ಸಬ್ಸ್ಕ್ರೈಬರ್ಗೆ ನನ್ನ ಕಡೆಯಿಂದ ಧನ್ಯವಾದ. ಅದರ ಜೊತೆಗೆ ನನ್ನ ಫ್ಯಾಮಿಲಿಲಿ ಕೂಡ, ಅಂದರೆ ಅಪ್ಪ ಅಮ್ಮ ತಂಗಿ ಮತ್ತು ಕೆಲವು ಫ್ರೆಂಡ್ಸು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಮಾಡು, ಒಂದಲ್ಲ ಒಂದಿನ ಆಗುತ್ತೆ ಅಂಥೇಳಿ. ನಮ್ಮ ಮನೇಲಂತೂ ಕೇಳೋದೇ ಬೇಡ. ನಾನೇ ಒಂದೆರಡು ಸರಿ ಬೇಜಾರಾಗಿ, ಯಾರು ಮಾಡ್ತಾರಪ್ಪ ಇದು ಆಗೋಗದೆ ಇದ್ದು ಅಂತ ಸ್ವಲ್ಪ ದಿನ ಬಿಟ್ಟಾಗ ಅವರೇ ಮಾಡು ಅಂತ ಹೇಳಿ ನನಗೆ ಸ್ವಲ್ಪ ಇನ್ಸ್ಪೈರ್ ಆಗೋ ಥರ ಎಲ್ಲ ಹೇಳಿ ಕಂಟಿನ್ಯೂ ಮಾಡೋ ಥರ ಮಾಡಿದ್ದಾರೆ. ಅಂತೂ ಇಂತೂ ಅವರೆಲ್ಲ ಆ ಥರ ನನಗೆ ಪ್ರೋತ್ಸಾಹ ನೀಡಿದ್ದಕ್ಕೂ ನಿಮ್ಮ ಎಲ್ಲ ಸಪೋರ್ಟಿಂದ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ನಾನು ಇವತ್ತು ನನ್ನ ಸಬ್ಸ್ಕ್ರೈಬರಿಗೆ ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ಯಾರ್ಯಾರಿಗೆಲ್ಲ ಯೂಟ್ಯೂಬ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದೆ ಅವರಿಗೆ ಕೆಲವು ಟಿಪ್ಸನ್ನು ಹೇಳ್ತಾ ಇದ್ದೀನಿ. ನಾನು ಬಿಗಿನರ್ ಆಗಿ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೆ ಅದನ್ನು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಮತ್ತು ನಾನು ಸ್ಟಾರ್ಟಿಂಗು ವಿಡಿಯೋ ಮಾಡಬೇಕಾದ್ರೆ ಮೊಬೈಲ್ ಹಿಡ್ಕೊ ಹೋದಾಗ ಕೆಲವರು ಒಂಥರ ನೋಡ್ತಿದ್ರು. ನನಗೆ ಏನೋ ಎಲ್ಲರೂ ನನ್ನೇ ನೋಡ್ತಿದ್ದಾರೆ ಅನ್ನೋ ಫೀಲು. ನೀವು ಬಿಗಿನರ್ ಆಗಿದ್ದರೆ ನಿಮಗೂ ಕೂಡ ಅದೇ ಥರ ಅನಿಸುತ್ತೆ. ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಯಾಕಂದರೆ ಯಾರೂ ನಮಗೆ ತಂದು ಹಾಕಲ್ಲ. ಈಗ ಯಾವುದಾದ್ರೂ ನೀವು ಜಾಬಿಗೆ ಸೇರಿದರೆ ಹೇಗೆ, ಎಷ್ಟು ಕಷ್ಟ ಬರಲಿ, ನಿದ್ದೆಗೆಟ್ಟು ಅವ್ರ ಹತ್ರ ಬಯಸ್ಕೊಂಡು ಹೇಗೆ ಮಾಡ್ತೀರೋ, ಅದು ಬೇರೆಯವರ ಕಂಪ್ನಿ ಸಲುವಾಗಿ, ನಿಮ್ಮ ಸಲುವಾಗಲ್ಲ. ಬೇರೆಯವ್ರ ಸಲುವಾಗಿ ನೀವು ಅಷ್ಟೆಲ್ಲ ಕಷ್ಟಪಡಬೇಕಾದ್ರೆ, ನಿಮ್ಮ ಸಲುವಾಗಿ ಯಾರು ಏನು ಹೇಳಿದ್ರೇನು, ನಿಮ್ಮ ಸಲುವಾಗಿ ನೀವು ಕೆಲವೊಂದು 1 ಅವರ್ 2 ಅವರ್ ಎತ್ತಿಟ್ಬಿಡಿ ಇಂಥ ಕೆಲಸಗಳಿಗೆ ಅಂತ. ಅಂದರೆ ಯಾವಾಗಾದರೂ ಕ್ಲಿಕ್ ಆಗುತ್ತೆ, ಯಾವ ವಿಡಿಯೋ ವೈರಲ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಯಾರ್ದೋ ಕಂಪ್ನಿಗೋಸ್ಕರ 30-40 ವರ್ಷ ದುಡಿತೀವಿ ನಾವು. ನಮ್ಮ ಸಲುವಾಗಿ ದಿನದಲ್ಲಿ 1 ಅವರ್ 2 ಅವರ್ ಏನೋ ಒಂದು ಮಾಡಬೇಕು ಅನ್ನೋದು ನಿಮಗಿರಬೇಕು. ಅದನ್ನು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡೋದಿದೆ ಅಲ್ವಾ. ಅಂದರೆ ಜಾಬ್ ಆದರೆ ತಿಂಗಳು ಹಣ ಬರುತ್ತೆ, ಅದಕ್ಕೆ ಮಾಡ್ತೀರಾ. ಇದಾದರೆ ಹಾಗಲ್ಲ. ಅದಕ್ಕೆ ಏನು ಇಂಟ್ರೆಸ್ಟ್ ಕಳ್ಕೊಳ್ದೆ ಕನ್ಸಿಸ್ಟೆನ್ಸಿ ಆಗಿ ಹಾಕ್ತಾನೆ ಹೋದರೆ ಒಂದಲ್ಲ ಒಂದು ದಿನ ಡೆಫಿನೆಟ್ಲಿ ನೀವು ರೀಚ್ ಆಗೇ ಆಗ್ತೀರಾ. ವೀಕ್ಲಿ 2 ವಿಡಿಯೋ ನಾನು ಹಾಕೋದು, ಯಾಕಂದರೆ ಫುಲ್ಲು ನೈಟ್ ಶಿಫ್ಟೆಲ್ಲ ಇರ್ತಿತ್ತು ನನಗಾಗ. ಆಗಂತೂ ಎಷ್ಟು ಕಷ್ಟಪಡ್ತಿದ್ದೆ ಅಂದರೆ PGಲಿ ಎಲ್ಲರೂ ಮಲಗಿದ ನಂತರ 2 ಗಂಟೆವರೆಗೆ ಕಾದು, ಅಂದರೆ 2 ಗಂಟೆ 1:30 ಶಿಫ್ಟು, 2 ಗಂಟೆಗೆ ಬಂದು ರೂಮಿಗೆ, 2 ಗಂಟೆ ಮೇಲೆ 2ರಿಂದ 3 ಗಂಟೆವರೆಗೆ ಬೆಳಿಗ್ಗಿನ ಜಾವ ಎಲ್ಲರೂ ಮಲಗಿರ್ತಾರಲ್ಲ, ಆಗ ಸ್ವಲ್ಪ ಸೈಲೆಂಟಾಗಿರುತ್ತೆ ಅಂತ ವಿಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೆ, ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಆದರೆ 3 ಗಂಟೆಗೆಲ್ಲ ನಾಯಿಗಳ ಕಾಟ, ಬೀದಿ ನಾಯಿಗಳು ಅಂತ ಕೂಗ್ತಾಯಿತ್ತು. ಎಷ್ಟು ಟೇಕ್ ತಗೊಂಡು ಹೇಳ್ತಿದ್ದೆ ಅಂದರೆ. ಆದರೆ ಆ ವಿಡಿಯೋಗೆ 200-300 ಅಷ್ಟೇ ಹೋಗ್ತಾಯಿತ್ತು. ಆವಾಗ ಸ್ವಲ್ಪ ಬೇಜಾರಾಗಿ ಕೆಲವು ದಿನ ಬಿಟ್ಟಿದ್ದೆ, ಬೇಡ ಇದು ಅಂತ ಹೇಳಿ. ಆದರೆ ನನ್ನ ತಂಗಿ ಆವಾಗ ಇಲ್ಲ ಮಾಡು ಅಂತ ಹೇಳಿ ನನಗೆ ಸ್ವಲ್ಪ ಬುದ್ಧಿವಾದ ಎಲ್ಲ ಹೇಳಿ ನಾನಂತೂ ರೀಚ್ ಆದೆ. ಇನ್ನು ಕೆಲವು ಸ್ವಲ್ಪ ವಾಚ್ ಅವರ್ಸ್ ಉಳಿದಿದೆ. ಅದು ನೀವು ಈ ವಿಡಿಯೋನಾಗಲಿ ನನ್ನ ಕೆಲವು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡಿ, ಆದಷ್ಟು ಶೇರ್ ಮಾಡಿ, ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನೊಂದು, ನಾನು ವಿಡಿಯೋ ಮಾಡಬೇಕಾದ್ರೆ ತುಂಬ ಜನ ಬಂದು ನನಗೆ ಕೇಳ್ತಾ ಇದ್ರು, ಯಾವ ಥರ ನೀವು ವಿಡಿಯೋಗೆ ವಾಯ್ಸ್ ಕೊಡ್ತೀರಾ, ಯಾವ ಮೈಕ್ ಯೂಸ್ ಮಾಡ್ತೀರಾ, ಯಾರು ವಿಡಿಯೋಗೆ ಹೆಲ್ಪ್ ಮಾಡ್ತಾರೆ, ಬಿಗಿನರ್ಸ್ಗೆ ಎಷ್ಟು ಖರ್ಚಾಗುತ್ತೆ. ಅಂದರೆ ಈಗ ಇದನ್ನು ನೀವು ಕೂಡ ಬಿಸ್ನೆಸ್ ಅಂತ ಅಂದ್ಕೊಳ್ಳಿ. ಇದು ಏನೂ ಜಾಸ್ತಿ ಫಂಡ್ ಇಲ್ಲದೆ ಮಾಡುವಂಥ ಬಿಸ್ನೆಸ್. ಬಾಕಿದೆಲ್ಲ ಏನಾಗುತ್ತೆ, ನಾವು ಬಿಸ್ನೆಸ್ಸಿಗೆ ಲಕ್ಷಾನುಗಟ್ಟಲೆ ಸುರಿಬೇಕು, ಅಷ್ಟು ನಮ್ಮ ಹತ್ರ ಇರೋದಿಲ್ಲ. ನಮ್ಮ ಹತ್ರ ದುಡ್ಡಿಲ್ಲ ಅಂದಾಗ, ಇದನ್ನು ಬಿಸ್ನೆಸ್ ಅಂದಾಗ 1-2 ಹಾಕಬೇಕಾಗತ್ತೆ. ಅಂದರೆ ಈಗ ಹೇಗೆ ನಾವು ಬಿಸ್ನೆಸ್ಸಿಗೆ ಹಣ ಹಾಕ್ತೀವೋ ಹಾಗೆ ಕೆಲವೊಂದು ಪ್ರಾಡಕ್ಟನ್ನು ಬೈ ಮಾಡಿಕೊಂಡು ನಾವು ಯೂಸ್ ಮಾಡ್ತೀವಿ. ಆದರೆ ನಾನು ಮೊಬೈಲ್ ಒಂದು ಚೆನ್ನಾಗಿರೋದಿತ್ತು ನನ್ನ ಹತ್ರ. ಅದ್ರ ಬಿಟ್ಟರೆ ಐಫೋನ್ ಏನಲ್ಲ, ನಾರ್ಮಲ್ ಆ್ಯಂಡ್ರಾಯ್ಡ್ ಫೋನೇ ಇತ್ತು, ಸ್ಯಾಮ್ಸಂಗ್ ನಾನು ಯೂಸ್ ಮಾಡ್ತಾ ಇರೋದು. ಆ ಮೊಬೈಲ್ ಒಂದು ಬಿಟ್ಟರೆ ನನ್ನ ಹತ್ರ ಒಂದು ಮೈಕು, ಅದನ್ನು 1000 ರೂಪಾಯಿ ಕೊಟ್ಟು ತೊಗೊಂಡೆ. ನಿಜ ಹೇಳಬೇಕಂದ್ರೆ ಅದು
ಚೆನ್ನಾಗೇ ವರ್ಕ್ ಮಾಡಲ್ಲ. ಯಾಕಂದರೆ ನನ್ನ ವಯಸ್ಸಿಗಿಂತ ಬ್ಯಾಕ್ಗ್ರೌಂಡ್ ವಾಯ್ಸನ್ನೇ ಜಾಸ್ತಿ ಕೇಳಿಸ್ತಾ ಇತ್ತು. ಒಂದೆರಡು ವಿಡಿಯೋದಲ್ಲಿ ಅದೇ ಥರ ಆಗಿ ಅದಕ್ಕೆ ನಾನು ಅದನ್ನು ಯೂಸ್ ಮಾಡೋದೇ ಬಿಟ್ಬಿಟ್ಟೆ. ಹಾಗಾಗಿ ನೀವು ಹಾಕಬೇಕು ಅಂದರೆ ಬಂಡವಾಳದ ರೀತಿಯಲ್ಲಿ ಬಿಸ್ನೆಸ್ ಅಂತ ಅಂದ್ಕೊಂಡು ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಹೋಗಬೇಕು ಅಂದರೆ 4,000 to 5,000 ಒಂದು ಮೈಕ್ ಸಿಗುತ್ತೆ, ತೊಗೊಂಡ್ರೆ ವಾಯ್ಸ್ ಕ್ಲಿಯರಾಗಿ ಬರುತ್ತೆ. ಆದರೆ ನಾನು ಹೇಳಬೇಕಂದ್ರೆ ಇಷ್ಟು ದಿನ ನಾನು 98% ವಿಡಿಯೋನ ಮೈಕ್ ಹಾಕ್ದೇ ಮಾಡಿದ್ದೀನಿ. ಒಂದೆರಡು ಮಾಡಿ ಸ್ವಲ್ಪ ನನಗೆ ಫೇಲ್ಯೂರ್ ಥರ ಫೀಲ್ ಆಯಿತು, ಅದಕ್ಕೆ ಆ ಮೈಕ್ನ ಸೈಡ್ ಇಟ್ಬಿಟ್ಟೆ. ಆಮೇಲೆ ನೆಕ್ಸ್ಟು ವಿಡಿಯೋ ಮಾಡಲಿಕ್ಕೆ ಯಾರು ಬೇಕು ಅಥವಾ ಸ್ಟ್ಯಾಂಡ್ ಬೇಕು. ನಿಜ ಹೇಳ್ತೀನಿ, ನಾನು ಇಷ್ಟು ದಿನದವರೆಗೆ ಮನೆಯವ್ರ ಹತ್ರ ಕೊಟ್ಟು ವಿಡಿಯೋ ಮಾಡಿಸಿದ್ದೀನಿ. ನಾನು ಹೆಚ್ಚಾಗಿ ನಾನೇ ಸೆಲ್ಫಿ ಕ್ಯಾಮ್ರಾದಲ್ಲೇ ವಿಡಿಯೋ ಮಾಡ್ತಿದ್ದೆ ಬಿಟ್ಟರೆ ಬೇರೆ ಏನೂ ಸ್ಟ್ಯಾಂಡ್ ಆಗಲಿ ಅದನ್ನು ತೊಗೊಂಡಿರಲಿಲ್ಲ. ಈಗ ನನ್ನ ಬೇರೆ ಒಂದು ಕೆಲಸ ಪ್ರಮೋಷನ್ಗಳಿಗಾಗಿ ಒಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಆದರೆ ಅದು ಯೂಟ್ಯೂಬ್ಗೆ ಹೆಲ್ಪ್ ಆಗಲ್ಲ, ಜಸ್ಟ್ ಅದು ರೀಲ್ಸಿಗಷ್ಟೇ ಹೆಲ್ಪ್ ಆಗುವಂಥ ಸ್ಟ್ಯಾಂಡು. ಅದು ಒಂದೇ ನನ್ನ ಹತ್ರ ಇರೋದು, ಅದು ಸದ್ಯದಲ್ಲಿ ತೊಗೊಂಡಿದ್ದೀನಿ. ಯೂಟ್ಯೂಬ್ಗೆ ಅಂತ ಬಂದರೆ ನಾನು ಮನೇಲಿರೋ ಏನು ವಸ್ತುಗಳಿರುತ್ತೋ ಅದ್ರ ಮೇಲೆ ಒಂದು ಸ್ವಲ್ಪ ಸೆಟಪ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲ ಅಂದರೆ ಕೈಲೇ ಮಾಡ್ತೀನಿ, ಬ್ಯಾಕ್ ಕ್ಯಾಮ್ರಾದಲ್ಲಿ ಇಲ್ಲ ಸೆಲ್ಫಿ ಕ್ಯಾಮ್ರಾದಲ್ಲಿ. ಕೆಲವೊಂದು ಸಾರಿ ನನ್ನ ತಂಗಿ ಏನಾದರೂ ಇದ್ದರೆ, ನನ್ನ ಜೊತೆಗೆ ಯಾರಾದರೂ ಬಂದಿದ್ದರೆ ಮನೆಗೆ, ಅವ್ರ ಹತ್ರ ಸ್ವಲ್ಪ ವಿಡಿಯೋ ಮಾಡಿಕೊಡಿ ಅಂತೀನಿ. ಮತ್ತು ಬಿಟ್ಟರೆ ಯಾವ 1000 ಸಬ್ಸ್ಕ್ರೈಬರ್ವರೆಗೂ ನಾನು ಇವತ್ತು ಕೂಡ ಸ್ಟ್ಯಾಂಡ್ ಹಾಕ್ಕೊಂಡು ವಿಡಿಯೋ ಮಾಡ್ತಾಯಿಲ್ಲ. ನಾನು ಸ್ಟ್ಯಾಂಡ್ ಯೂಸ್ ಮಾಡಲ್ಲ, ಮೈಕು ಕೂಡ ಯೂಸ್ ಮಾಡ್ತಾ ಇಲ್ಲ. ಫ್ಯೂಚರಲ್ಲಿ ತೊಗೋಬೇಕು. ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ, ನಿಮ್ಮ ಹತ್ರ ಸ್ವಲ್ಪ ಫಂಡ್ ಇದ್ದರೆ ನೀವು ತೊಗೋಬೋದು. ಎಲ್ಲರೂ ಚಾನಲ್ ಸ್ಟಾರ್ಟಿಂಗಲ್ಲಿ ಅವರ ಒಂದು ಕಿರುಪರಿಚಯ ಹೇಳ್ಕೊಂಡು ಚಾನಲ್ ಸ್ಟಾರ್ಟ್ ಮಾಡ್ತಾರೆ. ನಾನು 1000 ಸಬ್ಸ್ಕ್ರೈಬರ್ ಆದಮೇಲೆ ನನ್ನ ಒಂದು ಕಿರುಪರಿಚಯನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ನನ್ನ ಹೆಸರು ಸ್ಫೂರ್ತಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ನನ್ನ ಊರು ಉತ್ತರ ಕನ್ನಡ ಜಿಲ್ಲೆ. ಉತ್ತರ ಕರ್ನಾಟಕ ಅಲ್ಲ, ಎಲ್ಲರೂ ಉತ್ತರ ಅಂದದ್ದೇ ಅನುಮಾನ ಮಾಡಿಕೊಂಡು ಉತ್ತರ ಕರ್ನಾಟಕ ಇರಬೇಕು ಅಂತ ಅಂದ್ಕೊಬಿಡ್ತಾರೆ. ಉತ್ತರ ಕನ್ನಡ ಜಿಲ್ಲೆ. ನಮ್ಮ ಜಿಲ್ಲೆ ಏನಿದೆ ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಅರಣ್ಯ ಪ್ರದೇಶ ಇರುವಂತಹ ಜಿಲ್ಲೆ. ಅಂದರೆ ಎಷ್ಟು ಇಂಪಾರ್ಟೆಂಟ್ ಇರಬೇಡ ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಆದರೆ ಇನ್ನೂ ತುಂಬ ಅಂದರೆ ಅಂಥ ಒಂದು ಜಿಲ್ಲೆನಲ್ಲಿ ನಾನು ಹುಟ್ಟಿರೋದು ನನ್ನ ಪುಣ್ಯ. ಇನ್ನೂ ತುಂಬಾ ಇದೆ ನಮ್ಮ ಜಿಲ್ಲೆ ಬಗ್ಗೆ ಹೇಳಲಿಕ್ಕೆ. ಇನ್ನೊಂದು ಯಾವಾಗಲಾದರೂ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಅದಕ್ಕೆ. ಆಮೇಲೆ ನಾನು ಏನು ಮಾಡ್ತಾ ಇದ್ದೀನಿ ಲೈಫಲ್ಲಿ, ಅಂದರೆ ಜಾಬ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಏನು ಮಾಡಿದ್ದೀನಿ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ನಾನು ಸೈನ್ಸಲ್ಲಿ PUನ ಮುಗಿಸ್ದೆ, ಸೈನ್ಸ್ ಸಬ್ಜೆಕ್ಟ್ ತೊಗೊಂಡು. ಆಮೇಲೆ ಡಿಗ್ರಿಗೆ ಬಂದಾಗ ಯಾಕೆ ಸುಮ್ಮನೆ ಕಷ್ಟಪಡೋದು ಜಾಸ್ತಿ, ಮ್ಯಾಥ್ಸು ಫಿಸಿಕ್ಸು ಕಷ್ಟ ಅಂಥೇಳಿ CBZ ತೊಗೊಬಿಟ್ಟೆ. ಕೆಮಿಸ್ಟ್ರಿ, ಬಾಟ್ನಿ, ಝೂಲಜಿ ತೊಗೊಂಡೆ. ಅದರಲ್ಲಿ ಜರ್ಲೆನ ಎಲ್ಲ ಮಟಾಶ್ ಮಾಡಿ ಲ್ಯಾಬಲ್ಲೆಲ್ಲ ಮೊದಲೆಲ್ಲ ಕಪ್ಪೆ ಇತ್ತಂತೆ. ನಮ್ಗೆ ನಿಜ ಗೊತ್ತಿಲ್ಲ, ತೊಗೋಬೇಕಾದ್ರೆ ಈ ಸಬ್ಜೆಕ್ಟ್ನ ನಾವು ತೊಗೋತಾ ಇದ್ದೀವಿ ಅಂತ ತೊಗೊಂಡಾದಮೇಲೆ ಜರ್ಲೆ, ಆಮೇಲೆ ಮೊಟ್ಟೆ, ಮೀನು ಅದೆಲ್ಲ ಲ್ಯಾಬಲ್ಲಿ ಎಲ್ಲ ಎಕ್ಸ್ಪಿರಿಮೆಂಟ್ಸ್ ಎಲ್ಲ ಇರ್ತಿತ್ತು. ಹೆಂಗೆಂಗೋ ಮಾಡಿ ಮುಗಿಸಿ, ನಮ್ಮ ಪುಣ್ಯ ಕಪ್ಪೆ ಒಂದು ತರಲಿಲ್ಲಲ್ಲ ಅಂತ ಹೇಳಿ ಖುಷಿನಲ್ಲಿ ಮುಗಿಸಿ ಡಿಗ್ರಿನಲ್ಲಿ ಒಳ್ಳೆ ಮಾರ್ಕ್ಸ್ ಎಲ್ಲ ಬಂತು. ಅದಾದಮೇಲೆ ಕೊರೋನಾ ಬಂದುಬಿಡ್ತು. ಕೊರೋನಾ ಬಂದಿದ್ದೆ, ಹೊರಗಡೆ ಹೋಗಲಿಕ್ಕೂ ಕೂಡ, ಅಂದರೆ ಜಾಬಿಗೆಲ್ಲ ಬೆಂಗಳೂರಿಗೆ ಹೋಗಲಿಕ್ಕೆ ಭಯ ಆಯಿತು. ಹಾಗೆ ನಾನು ಸುಮ್ಮನೆ ವೇಸ್ಟ್ ಮಾಡೋದು ಬೇಡ, ಇಯರ್ ಏನೇ ಇರ್ತದೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಮಾಸ್ಟರ್ಸ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನನ್ನ ಫ್ರೆಂಡ್ಸ್ ಎಲ್ಲ ಮಾಡ್ತಾಯಿದ್ರು ಅದೇ ಥರ. ಜಾಸ್ತಿ ಜನ BEdಗೆ ಹೋದರು, ಕೆಲವೊಬ್ಬರು ಹೆಚ್ಚಾಗಿ ಮಾಸ್ಟರ್ಸ್ ಮಾಡು. ನಾನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದೆ, ಯಾವ ಸಬ್ಜೆಕ್ಟ್ ತೊಗೊಳ್ಳೋದು ಅಂತ. ಬಾಟ್ನಿ ಇದೆ, ಝಿಯಾಲಜಿ ಇದೆ. ಅದರಲ್ಲಿ ನನಗೆ ಆ ಥಿಯರಿ ಓದಿ ಯಾರು ನನಗದು ಸ್ವಲ್ಪ ಹಿಸ್ಟ್ರಿ ಯಾವ ಥರ ಅದೇ ಥರ ಫುಲ್ಲು ಲಾಂಗ್ ಆನ್ಸರ್ ಬರೀಬೇಕು. ನನಗೆ ಲಾಂಗ್ ಬರೀಲಿಕ್ಕಾಗಲ್ಲ, ಯಾಕಂದರೆ ಸ್ವಲ್ಪ ನನಗೆ ಕೈ ಏನಾಗುತ್ತೆ, ಶಿವರಿಂಗ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಯಾವಾಗಲೂ ಸ್ವಲ್ಪ ಅದೇ ಥರನೇ ಇದೆ. ಹಾಗಾಗಿ ಕೆಮಿಸ್ಟ್ರಿ ತೊಗೊಬಿಡೋಣ, ಎಷ್ಟು ಲಿಮಿಟೆಡ್ ಬರೆದ್ರೆ ಸಾಕಾಗತ್ತೆ, ಕೆಮಿಸ್ಟ್ರಿನೇ ತೊಗೊಳ್ಳೋಣ ಅಂತ ಹೇಳಿ ಕೆಮಿಸ್ಟ್ರಿ ಸಬ್ಜೆಕ್ಟ್ನ ಚೂಸ್ ಮಾಡಿದೆ. ಅದರಲ್ಲೂ ಆರ್ಗ್ಯಾನಿಕ್ ಎಲ್ಲ ಇತ್ತು, ಆರ್ಗ್ಯಾನಿಕ್ ಬೇಡ, ಅನಾಲಿಟಿಕಲ್ ಕೆಮಿಸ್ಟ್ರಿ ಒಳ್ಳೆ ಇದೆ ಅಂತ ತೊಗೊಂಡು ಸಕ್ಸಸ್ಫುಲ್ಲಾಗಿ ಒಂದು ಸಬ್ಜೆಕ್ಟು ಬ್ಯಾಕ್ ಇಲ್ಲದೆ ಒಳ್ಳೆ ಪರ್ಸೆಂಟೇಜ್ ತೊಗೊಂಡು ಮಾಸ್ಟರ್ಸ್ ಕೂಡ ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ಜಾಬ್ ಹುಡ್ಕೊಂಡು ಬೆಂಗಳೂರಲ್ಲಿ ಜಾಬ್ ಆಯಿತು. ಜಾಬಲ್ಲಿ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಯಿತು. ಈಗ ಅದು 1 ವರ್ಷ ಆದಮೇಲೆ ನಮಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಬಿಟ್ರು ಇಡೀ ಟೀಮ್ಗೆ. ಅದಕ್ಕೆ ನಾವೇನು ಮಾಡಿದ್ವಿ, ಮತ್ತು ಜಾಬ್ ಎಲ್ಲರೂ ಮನೆಗೆ ಹೋಗ್ಬಿಟ್ರು.
ಜಾಬ್ ಚೇಂಜ್ ಮಾಡುವಂಥ ಇದಕ್ಕೆ ಹೋಗಲಿಲ್ಲ, ತಲೆ ಬಿಸಿಗೆ ಹೋಗಲಿಲ್ಲ. ಅಲ್ಲಿ ಹೋದರೆ ಬೆಂಗಳೂರಿಗೆ ಹೋದರೆ ನೈಟ್ ಶಿಫ್ಟ್ ಮಾಡಬೇಕು, ಫುಡ್ ಅಡ್ಜಸ್ಟ್ ಆಗೋಲ್ಲ. ಅದಕ್ಕೆ ಮನೆಯಿಂದನೇ ವರ್ಕ್ ಮಾಡೋಣ ಆರಾಮಾಗಿ, ಅದ್ರ ಜೊತೆ ಸೈಡಲ್ಲಿ ಏನಾದರೂ ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಈಗ ಬ್ರ್ಯಾಂಡ್ ಪ್ರಮೋಷನ್ನ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಕೂಡ ಚೆಕ್ ಮಾಡ್ಬೋದು. ನನ್ನ ಇನ್ಸ್ಟಾಗ್ರಾಮ್ ಐಡಿನ ಮೆನ್ಷನ್ ಮಾಡಿರ್ತೀನಿ ಯಾವ ಥರ ವಿಡಿಯೋ ಮಾಡಿದ್ದೀನಿ ಅಂತ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಮತ್ತು ಇಲ್ಲೂ ಕೂಡ ಸಬ್ಸ್ಕ್ರೈಬರ್ ಯಾರು ನಾನ್ ಸಬ್ಸ್ಕ್ರೈಬರ್ ಇದ್ದೀರಾ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ನು ಕೆಲವು ವಾಚ್ ಅವರ್ಸ್ ಬೇಕು ನನಗೆ, ನಿಮ್ಮೆಲ್ಲರ ಸಪೋರ್ಟ್ ಇದ್ದರೆ ಮಾತ್ರ ಅದು ಸಾಧ್ಯ. ತುಂಬ ವಿಡಿಯೋಗಳನ್ನು ಮಾಡಿದ್ದೀನಿ ನಮ್ಮ ಜಿಲ್ಲೆಯಲ್ಲರೂ ಒಂದು ಒಳ್ಳೆ ಜಾಗಗಳಿಗೆಲ್ಲ ಹೋಗಿ ಅದನ್ನೆಲ್ಲ ನೋಡಿ ಆದಷ್ಟು ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಆಮೇಲೆ ನೀವು ಅಂದ್ಕೋಬೋದು ಇವತ್ತೇನೋ ಒಳ್ಳೆ ರೆಡಿಯಾಗಿ ಕೂತ್ಕೊಂಡಿದ್ದೀನಿ ಅಂತ. ಬೆಳಿಗ್ಗೆ ಒಂದು ಸಣ್ಣ ಶೂಟ್ ಇತ್ತು, ಅದೇ ಪ್ರಮೋಷನ್ ವೀಡಿಯೋಸ್ ಎಲ್ಲ ಇರುತ್ತಲ್ಲ ಅದರದ್ದು, ಅದಕ್ಕೆ ಸ್ವಲ್ಪ ರೆಡಿಯಾಗಿ ಇವತ್ತು ವಿಡಿಯೋ ಮಾಡಿದೆ. ಅದ್ರ ಜೊತೆಗೆ ಈ ಒಂದು ನನ್ನ ಖುಷಿ ವಿಚಾರನ ನನ್ನ ಸಬ್ಸ್ಕ್ರೈಬರ್ ಜೊತೆ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಯಾರೇ ಏನೇ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್, ಈಗ ಯಾರು ಬಿಗಿನರ್ಸ್ ಅವರೆಲ್ಲ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂದರೆ ಫಸ್ಟು ಬೇರೆಯವ್ರು ಹೇಳಿದ್ದಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನು ಬಿಡಬೇಕು. ತುಂಬ ಜನ ಕೆಲವು ಥರ ಅವ್ರಿಗೇನು ಕೆಲಸನೇ ಇರಲ್ಲ, ಇಡೀ ದಿನ ಅದೇ ಮೊಬೈಲ್ ನೋಡೋದು. ಯಾವಾಗಲೂ ಯಾರಿಗಾದರೂ ನಿಮಗೆ ಇನ್ಸ್ಪೈರ್ ಮಾಡಲಿಕ್ಕಾಗಲ್ಲ, ಸಪೋರ್ಟ್ ಮಾಡಲಿಕ್ಕಾಗಲ್ಲ ಅಂದರೂ ಸುಮ್ಮನೆ ಇದ್ಬಿಡಿ. ಡಿಸ್ಕರೇಜ್ ಮಾಡಬಾರ್ದು, ಸುಮ್ಮನೆ ಅವರನ್ನು ತುಳಿಬಾರ್ದು, ಏನೇನೋ ಹೇಳಬಾರ್ದು, ಅವರಿಗೂ ಕೂಡ ಬೇಜಾರಾಗುತ್ತೆ. ಆದರೆ ಅದನ್ನು ಯಾರೂ ಯೋಚನೆ ಮಾಡಲ್ಲ, ಯಾಕಂದರೆ ಹೆಚ್ಚಿನ ಜನ ಅಂಥದ್ದೇ ಮೈಂಡ್ ಸೆಟ್ ಆಗಿಬಿಟ್ಟಿದೆ. ಅವರು ಏನೇನೋ ಕಮೆಂಟ್ ಹಾಕ್ತಾರೆ. ಆ ಥರ ಕಮೆಂಟ್ ಬಂದರೂ ಕೂಡ ತಲೆ ಕೆಡಿಸ್ಕೊಳ್ದೆ ಯಾರು ವಿಡಿಯೋ ಮಾಡುವಂತಹ ಕೆಪಾಸಿಟಿ ಇರುತ್ತೋ ಅವರು ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು. ತಲೆನೇ ಕೆಡಿಸ್ಕೋಬಾರ್ದು. ಹೇಳೋರು ಹೇಳ್ಕೊತಾ ಇರ್ತಾರೆ, ನಿಮ್ಮ ಕೆಲಸ ಏನು? ಈಗ ಜಾಬಲ್ಲಿ ಯಾರಾದರೂ ಬೈದರೆ ಏನಾದರೂ ಹೇಳಿದ್ರೆ ನೀವು ಜಾಬ್ ಬಿಟ್ಬಿಡ್ತೀರಾ? ಇಲ್ಲ ತಾನೆ. ಅದೇ ಥರನೇ ಇದು ಕೂಡ ನನ್ನೊಂದು ಜಾಬು, ನನ್ನ ಬಿಸ್ನೆಸ್ ಅನ್ನೋ ಥರ ನೀವು ಮನಸ್ಸಿಗೆ ಹಾಕ್ಕೊಂಡ್ರೆ ನೀವು ಯಾವಾಗಲೂ ನಿಲ್ಲಿಸಲ್ಲ. ಅದನ್ನು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗ್ತೀರಾ ಇಂಪ್ರೂವ್ ಮಾಡಿಕೊಂಡು. ಮತ್ತು ಸ್ಟಾರ್ಟಿಂಗ್ ಅವರಿಗೆ ಅದೇ ತುಂಬ ನಿಮ್ಮ ಹತ್ರ ಹಣ ಇಲ್ಲ ಬಿಸ್ನೆಸ್ಸಿಗೆ ಅಂದರೆ ಇದು ಒಳ್ಳೆ ಆರಾಮಾಗಿ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ, ಮೊಬೈಲ್ ಒಂದಿದ್ರೆ ಸಾಕು, ಸ್ಟ್ಯಾಂಡ್ ಅವಶ್ಯಕತೆಯೂ ಇಲ್ಲ, ಮೈಕ್ ಅವಶ್ಯಕತೆಯೂ ಇಲ್ಲ. ಯಾಕಂದರೆ ಸ್ವಂತ ನಾನೇ ಪ್ರಯೋಗ ಮಾಡಿದ್ದೀನಿ, ಮೈಕು ಸ್ಟ್ಯಾಂಡು ಇಲ್ಲದೆ ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗ್ಬೋದು. ನೋಡಿ 1000 ಸಬ್ಸ್ಕ್ರೈಬರ್ ರೀಚ್ ಆದರು ಅಂತೂ ಇಂತೂ. ಹಾಗೆ ನಿಮಗೂ ಕೂಡ ಸಪೋರ್ಟ್ ಮಾಡ್ತಾರೆ ಯಾರ್ಯಾರು ಸ್ಮಾಲ್ ಕ್ರಿಯೇಟರ್ಸ್ ಇದ್ದೀರಾ, ಜಸ್ಟ್ ಬಿಗಿನರ್ಸ್ ಇದ್ದೀರಾ. ಸ್ಟಾರ್ಟ್ ಮಾಡಿ ಇವತ್ತೇ. ಯಾವಾಗಲಾದರೂ ಒಂದಿನ ನೀವು ನಿಮ್ಮ ಗೋಲ್ ಏನಿದೆ ಅದನ್ನು ರೀಚ್ ಆಗೇ ಆಗ್ತೀರಾ. ಮತ್ತು ತುಂಬ ಸೆಕೆ ನಮ್ಮ ಡಿಸ್ಟಿಕ್ಕಲ್ಲಿ. ಒಂದೇ ಒಂದು ಬೇಜಾರಂದರೆ ತುಂಬ ಸೆಕೆ. ಮಳೆಗಾಲ ಇದು, ಫುಲ್ ಹೆವಿ ಮಳೆ, ಆದರೂ ಕೂಡ ಸೆಕೆ. ನಾನಂತೂ ಫುಲ್ಲು ಬೆವರ್ತಾ ಇದ್ದೀನಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನನ್ನ ಇನ್ಸ್ಟಾ ಪೇಜ್ಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ನಿಮ್ಮ ಸಪೋರ್ಟ್ ಇದೇ ಥರನೇ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.